ಕೇಂದ್ರ ಸರ್ಕಾರ ಕೈಲಿ ಉಳಿಯೋಂಗೆ ಮಾಡಿಬಿಟ್ರು. ಇದು ಆದಂಥ ದೊಡ್ಡದೊಂದು ಐತಿಹಾಸಿಕ ಒಂದು ತಪ್ಪು. ಯಾಕೆಂತಂದ್ರೆ ಅದು ಏನಪ್ಪ ಅಂದ್ರೆ ಎಲ್ಲರನ್ನೂ ಸಮಾನವಾಗಿ ನೋಡುವಂತಹ ಪಾರದರ್ಶಕವಾದಂತಹ ಪ್ರಾಮಾಣಿಕವಾದಂಥ ಸಂಸ್ಥೆ ಆಗಿರಬೇಕಾಗಿತ್ತು. ಆ ಸರ್ಕಾರದ ಗುಲಾಮನೂ ಅಲ್ಲ, ವಿರೋಧ ಪಕ್ಷದ ಗುಲಾಮನೂ ಅಲ್ಲ, ಅದೇ ಕಾಲಕ್ಕೆ ನ್ಯಾಯಾಂಗದ ಗುಲಾಮನೂ ಅಲ್ಲ. ಈ ದೇಶದ ಸಂವಿಧಾನ ನಡಿಬೇಕಾಗಿತ್ತಪ್ಪ ಅಂತಂದ್ರೆ ಚುನಾವಣಾ ಆಯೋಗ ಅತ್ಯಂತ ಸ್ವಾಯತ್ತ ಮತ್ತು ಪ್ರಮುಖ ಸಂಸ್ಥೆಯಾಗಿ ಉಳಿಬೇಕಾಗಿತ್ತು. ಅದು ಉಳಿದಿಲ್ಲ ಇವತ್ತು. ಇನ್ನು CBI, ED, IT, CAG ಯಾವುದು ಉಳಿದಿದ್ದವರು ಎಲ್ಲ ಸಂಸ್ಥೆಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇರೋದನ್ನು ಕಂಡು ಬರುವಂಥ ಸತ್ಯ ಆಗಿದೆ. ಇದು ವಿರೋಧಿಗಳ ಆರೋಪ ಆಗ್ಯದ. ಇದೆಲ್ಲ ವಿರೋಧ ಪಕ್ಷಗಳ ಆರೋಪ ಆಗ್ಯದ. ಇವುಗಳೆಲ್ಲನೂ ಸರ್ಕಾರ ಪರ ಕೆಲಸ ಮಾಡೋ ಮುಂದೆ ಜೊತೆಗೆ ಚುನಾವಣಾ ಆಯೋಗ ಅಂತ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆಯನ್ನು ಮರುಸಂಘಟನೆ ಮಾಡೋದ್ರಿಂದಾಗೆ ಅತ್ಯಂತ ಬುದ್ಧಿವಂತಿಕೆಯಿಂದ EVM ರೆಕಗ್ನೈಸ್ ಮಾಡ್ಕೊಂಡ್ಬಿಡ್ತು ಎಲೆಕ್ಷನ್ ಕಮಿಷನ್ನ. ಅದರಲ್ಲಿ ಸಾಕಷ್ಟು ಆರೋಪ ಇದ್ದು ಕಡೆಗೆ ವಿರೋಧ ಪಕ್ಷಗಳು ಒಪ್ಕೊಂಡು ಅದನ್ನು EVM ಜೊತೆ VVPAT ಸೇರಿಸಂದ್ರು, ಸೇರಿಸಲಿಲ್ಲ. ಅಲ್ಲೊಂದು ಇಲ್ಲೊಂದು ಏನು ಕೂಡಿಸೋದು ಏನು ಕೆಲಸ ಮಾಡಿದರು. ಬ್ಯಾಲೆಟ್ ಪೇಪರ್ ಮಾಡಲಿಲ್ಲ. ಇವೆಲ್ಲ ದೃಷ್ಟಿಗಳು ಎಲೆಕ್ಷನ್ ಕಮಿಷನ್ ನಮಗೆ ತೊಗೊಂಡಿದ್ದಾರೆ. ಇನ್ನು ಯಾವುದೇ ಪಕ್ಷ ಇವತ್ತೇನೋ ನಾವು ಅನ್ಬೋದಿಲ್ಲ, ಅದೇ ಆಗ್ರಿ ಕೇರಳದಲ್ಲೇ ಆಗ್ಯದಲ್ಲ ಅಂತೇಳಿ ಅಲ್ಲಿಯೂ ದೂರ ಇಲ್ಲ. ಯಾಕಂದರೆ ಈಗ 15 ವರ್ಷಗಳ ಕೆಳಗೆ ಇದೇ BJP ವೆಸ್ಟ್ ಬೆಂಗಾಲ್ದಲ್ಲೇ 2 ಕ್ಷೇತ್ರಗಳು ಆಯ್ಸ್ಕೊಂಡ್ಬಂದಿತ್ತು. ಇವತ್ತು 200 ಈ 10 ವರ್ಷಗಳಲ್ಲಿ. ಇದನ್ನು ಗಮನಿಸ್ಬೇಕಾದಿಲ್ಲ ನಾವು. ಅದೇ ರೀತಿಯಾಗಿ ಇನ್ನುಳಿದ ಎಲ್ಲ ರಾಜ್ಯಗಳ ಎಲೆಕ್ಷನ್ ನೋಡ್ರಿ. ಬಿಹಾರ ಆಗಿರ್ಬೋದು, ಅಲ್ಲಿ RJD ಶೂನ್ಯ ಸಂಪಾದನೆ ಆದಂಗೆ ಆಯಿತು. ಉತ್ತರ ಪ್ರದೇಶಕ್ಕೆ ಆಗ್ತಾಯಿದೆ.